ಬನ್ನಿ ಬನ್ನಿ, ಇಲ್ಲೇ ಇಲ್ಲಿ ಕೂತ್ಕೊಳ್ಳಿ. ಗೋಪಿ, ನೀನು ಯಾವಾಗ ಇಲ್ಲಿಗೆ ಬಂದದ್ದು? ಊಟ ಹಾಕ್ತಾರೆ ಗೊತ್ತಾಯ್ತು, 6 ಗಂಟೆಗೆ ಬಂದ್ ಕುಂತೀವಿ ಗುರು. ತಾರಣೆ ಗೋಪಿ, ಅದು ತಾರಣೆ ಅಲ್ಲ, ಅದು ಶಂಕರಾಭರಣ ರಾಗ ಧಾರಣೆ. ಗುರು, ಕಳ್ಳೆ ಪುರಿಗೋಸ ಆಡು ಆಡು ಯಾವುದೋ ಒಂದು ತಾಲ್. ಶಿಷ್ಯ, ಆ ಸೆಲ್ಫ್ ಮೇಲೆ ನಿಮ್ ಗುರು ಥರಾನೇ ಒಂದ್ ಬೊಂಬೆ ಇದೆ, ನೋಡಿದ್ಯಾ? ಎಲ್ಲಿ? ಅದು ಅಲ್ಲಿ. ಓ, ನೂರಕ್ ನೂರು ನಮ್ ಗುರು ತರಾನೇ ಐತೆ. ಅದ್ರ ಪಕ್ಕ ಇನ್ನೊಂದ್ ಬೊಂಬೆ ಇದೆಯಲ್ಲ, ನೋಡಿದ್ಯಾ? ಅದು ನನ್ ಥರನೇ ಇದೆ ಅಲ್ವಾ? ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅರ್ಥ ಆತು. ಹೋಗಿ ನಿಮ್ ಗುರು ಹತ್ರ ಹೇಳ್ತೀಯಾ? ತಪ್ಪಾಯ್ತು, ಬೇರೆ ಕಡೆ ಕೂತ್ಕೊಬೇಕಾಯ್ತು. ಏಯ್, ಹೋಗಿ ಹೇಳೋ. ಹೇಳ್ತೀನಿ. ಗುರು, ಅಲ್ಲಿ ನೋಡು, ನಿನ್ನಂಗೆ ಒಂದ್ ಬೊಂಬೆ ಆಯ್ತು ಗುರು. ಎಲ್ಲಿ ಮಾರಾಯ? ಅಲ್ಲಿ ಹಸೂರ್ ಸಲ್ಟ್ ಹಾಕೊಂಡು ಕೈನಾಗ ಹಾರ್ಮೋನಿಯಂ ಇಟ್ಕೊಂಡು. ಆ ಬೊಂಬೆ ನನ್ನಾಗೆ ಚಂದ ಉಂಟು ಅಲ್ಲ? ಅದ್ರ ಪಕ್ಕ ಇನ್ನೊಂದ್ ಹೆಣ್ ಬೊಂಬೆ ಐತ್ ನೋಡ್ ಗುರು. ಅದ್ ಯಾರ ತರ ಇರ್ಬೋದು ಹೇಳು? ನಮ್ ಸಂಧ್ಯಾ ಅತ್ಗೆ ಇದ್ದಂಗಿಲ್ಲ ಗುರು. ಜೋಡಿ ಆದ್ರೆ ಹೆಂಗೆ ಬೊಂಬಾಟಾಗಿರುತ್ ಗುರು. ಈಗ ಹೇಗುಂಟು? ಇದು ನನ್ನ ನಿನ್ನ ಜೋಡಿ ಭಯಂಕರ ಜೋರುಂಟು. ಗುರು, ಇನ್ ಮ್ಯಾಕೆ ಕೆಲವು ವಿಸ್ದಾಗೆ ನಾನ್ ಗುರು ಆಯ್ತೀನಿ, ನೀನ್ ಶಿಷ್ಯ ಆಗಿರು. ಆಹಾ, ಎಂತ ಸುಂದರ ದರ್ಶನ! ಸೂರ್ಯ ಭಗವಾನ್, ಎಂತ ಸುಂದರ ದರ್ಶನ! ನಾನು ಇವನ್ನ ಲವ್ ಮಾಡ್ತಿದ್ದೀನಿ ಅಂತ ಎಷ್ಟೆಷ್ಟೋ ರೀತಿಲಿ ಹೇಳಿ ನೋಡಾಯ್ತು. ಈ ಆಸಾಮಿಗೆ ಅರ್ಥನೇ ಆಗ್ತಿಲ್ವಲ್ಲ. ಒಂದ್ ವೇಳೆ ನನ್ ಸೌಂದರ್ಯ ನೋಡಾದ್ರು ಇವ್ರಿಗೆ ಲವ್ ಹುಟ್ಟುತ್ತೇನೋ ನೋಡೋಣ. ಆಹಾ, ಸೂರ್ಯ ಭಗವಾನ್ ನಮೋ ನಮಃ, ನಮೋ ಭಯಂಕರ ಚಂದ ಉಂಟು. ಈಗ ನೀವು ಹಾಡಿದ್ದು ಪಂತುವರಾಳಿ ಭೈರವ ರಾಗ, ಭಯಂಕರ ಚಂದ ಉಂಟು. ಆ ರಾಗವನ್ನು ನೀವು ಹಾಡುವಾಗ ಕೊನೆಯಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದಿರಿ ನೋಡಿ. ಈಗ ನಾನು ಹಾಡಿ ತೋರಿಸುತ್ತೇನೆ. ಗಮಪ ಗಾರಿ ಸಾ ಸಾ ರಿ ಗರಿ ಗರಿ ಗಮಪತ. ಇಲ್ಲೇ ನೀವು ಮಿಸ್ಟೇಕ್ ಮಾಡಿದ್ದು. ಪಂತುವರಾಳಿ ಭೈರವ ರಾಗದಲ್ಲಿ ದೊಡ್ಡಥ ಬರುವುದಿಲ್ಲ, ಸಣ್ಣತ. ಗಮಪಥ ಪಥ 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 ಪಥ. ನಿಲ್ಲಿಸ. ಎಂತದೋ ನಿನ್ನ ಕಿರಿಕಿರಿ. ಇಲ್ಲಿ ನಾನು ಹಾಡುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೋ? ಗಮಪತ 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 ಪತ 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 ಗಮಪತ ಗಮಪತ. ಎಂತದ್ದು? ಏನಾಯ್ತು? ಸಂಗೀತ ಕಲಿಯಲು ನಿಮಗೆ ಇಷ್ಟವಿಲ್ಲವೋ? ಮುಠಳ ಮುಠಳ ಮುಠಳ, ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ಟ್ಯೂಬ್ಲೈಟ್, ಪೆದ್ದು ಪೆದ್ದು ಪೆದ್ದು. ಅಕ್ಕೋ ಅಕ್ಕೋ, ಸಲ್ಟ್ ಗಂಜಿ ಹಾಕಿ ಇಸ್ತ್ರಿ ಮಾಡ್ಬೇಕಾಯ್ತು. ಗಂಜಿ ಆಯ್ತಾ ಅಂತ ಕೇಳಕ್ ಬಂದೆ. ಅನ್ನ ಇನ್ನು ಬೆಂದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀನಿ. ಓಕೆ, ಆಮೇಲೆ ಬರ್ತೀನಿ. ಸಿ ಯು. ಏ ಗೋಪಿ, ಇರೋ, ಏನಂತ ಅರ್ಜೆಂಟು? ಬಾ ಕೂತ್ಕೋ. ಕೂತ್ಕೊಳ್ಳೋ ಅಂದ್ರೆ ಏನೋ ಮರಿಗುರು. ನಿಮ್ ಗುರು ಏನ್ ಮಾಡ್ತಿದ್ದಾರೆ? ಇನ್ನೇನ್ ಮನ್ನಾಗಟ್ಟಿ, ಅದೇ ಕಿತ್ತೋಗಿರೋ ಟೂನ್ ಹಾಕ್ತಾವ್ರೆ. ಅದೇನ್ ಟ್ಯೂನ್ ಹಾಕ್ತಾರೋ ಅವರು. ಒಂದ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಅದೇನ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೋ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ನೀನ್ ಇಡ್ಲಿ ಕೊಟ್ಟಾಗ್ಲೇ ನಾನೆಲ್ಲ ಲೆಕ್ಕ ಹಾಕೊಂಡೆ. ನಮ್ ಗುರು ಒಂಥರ ಟ್ಯೂಬ್ಲೈಟು, ನಾನ್ ಪಾದ್ರಸ ಅಂದೆ ಅವ್ರ ಹರಳೆಣ್ಣೆ.
ಒಂದು ಪಕ್ಷ ಇದೇ ತರ ನಂತವ ಏನಾದ್ರು ಹುಡುಗಿ ಬಂದಿದ್ರೆ ಈಟೊತ್ತಿಗೆ ಸಿನಿಮಾ ಪಾರ್ಕ್ ಅಂತ ಸೆಟ್ಟಪ್ಪೇ ಮಾಡ್ಬಿಡ್ತಿದ್ದೆ. ಒದ್ದಾಂದ್ರೆ ನೋಡು ಬಡವ ರಾಸ್ಕಲ್, ನಿನ್ ವಯಸ್ಸಿನವರು ದೊಡ್ಡವ್ರ ಹತ್ರ ಮಾತಾಡೋ ಮಾತಾ ಇದು? ನಿಮ್ಮಂತವ್ರು ಮಾತ್ರ ಚಿಕ್ಕವ್ರ ತವ ಈ ವಿಷಯ ಎಲ್ಲ ಮಾತಾಡ್ಬೋದಾ? ತಪ್ಪು ಕಣೋ, ತಪ್ಪೆ. ನಿನ್ನಂಥ ಚಿಕ್ಕ ಹುಡುಗರ್ನ ಇಂಥ ಕೆಲ್ಸಕ್ಕೆ ಬಳಸ್ಕೊಳ್ಳೋದು ತಪ್ಪೆ. ಆದ್ರೆ ಬೇರೆ ದಾರಿನೇ ಇಲ್ವಲ್ಲೋ. ಗೋಪಿ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಹೇಗಾದ್ರೂ ನಿನ್ ಗುರು ಹತ್ರ ಹೋಗಿ ನನ್ ಮನಸ್ಸಿನಲ್ಲಿರೋದನ್ನ ಹೇಳ್ತೀಯಾ? ನಾನೇನು ಹೇಳ್ತೀನಿ, ಆದ್ರೆ ಇಡ್ಲಿ ಕೇಸಿನ ತರ ಈ ವಿಷಯನು ನಿಮ್ ತಾತನ್ ತವ ಹೇಳಿದ್ರೆ? ಅಯ್ಯಯ್ಯೋ, ಬೇಡ ಬೇಡ. ಆ ಆಸಾಮಿ ಹಾಗೇನೆ ಮಾಡಿದ್ರು ಮಾಡಬಹುದು. ಆಮೇಲೆ ನನ್ ಮಾನನೇ ಹೋಗ್ಬಿಡುತ್ತೆ. ನಿಮ್ ಮಾನ ಹೋದ್ರೆ ಹೋಗ್ಲಿ, ನಮ್ ಬಾಡಿಗೆ ಮನೆ ಹೋಯ್ತದೆ. ಅಕ್ಕ, ಒಂದ್ ಐಡಿಯಾ. ಏನು? ನೀವೊಂದ್ ಪೇಪರ್ನಾಗೆ 4 ಸಾಲ ಪ್ರೇಮ್ ಗೀತೆ ಬರ್ದು ಅವ್ರ ತವ ಕೊಡಿ, ಅದಕ್ಕೆ ಟೂನಾಕೆ ಕೇಳಿ. ಹೇಳಿ. ಬರೀಬೇಕಾದ್ರೆ ಕಚ್ಚಡವಾಗಿ ಬರೀರಿ, ಅವ್ರಿಗೆ ಅರ್ಥನೇ ಆಗಬಾರ್ದು. ನಿಮ್ಮನ್ನೇ ಓದು ಅಂತಾರೆ, ಅವಾಗ ನಿಮ್ ಮನ್ಸಲ್ಲಿ ಏನಿದ್ಯೋ ಅದು ಹೇಳ್ಬಿಡಿ. ಹಾ, ಕರೆಕ್ಟ್. ಒಳ್ಳೆ ಐಡಿಯಾ. ಅವ್ರು ಖಂಡಿತ ನೀನ್ ಹೇಳ್ದ ಹಾಗೆ ನನ್ ಮನಸ್ಸನ್ನ ಅರ್ಥ ಮಾಡ್ಕೋತಾರೆ. ಹೌದು, ಏನ್ ಹಾಡ್ ಬರೆಯೋದು? ಹೌದೌದು, ಎಲ್ಲ ನಾನೇ ಹೇಳ್ಕೊಡ್ಬೇಕು. ಲವ್ ಮಾಡೋದ್ ನೀವು, ಅದೇನ್ ಹೇಳ್ಬೇಕು ಅಂತಿದಿರೋ ಅದನ್ನೇ ಬರೀರಿ, ನಾನೇನ್ ಬರ್ತೀನಿ. ಗಮಪ ಗಮಪ ಆ. ನೀವು ಇಲ್ಲಿಗೆ ಬಂದದ್ದು? ಏನು ಭಯ ಪಡ್ಬೇಡಿ, ಹಾ. ನಾನ್ ನಿಮ್ಗೇನು ಮಾಡೋಲ್ಲ. ನೀವು ಮ್ಯೂಸಿಕ್ ಡೈರೆಕ್ಟರ್ ತಾನೆ? ಅದರಲ್ಲೂ ಸಂಶಯ ಉಂಟೋ? ಟ್ಯೂನ್ ಹಾಕೋಕೆ ಗೊತ್ತು ತಾನೆ? ಕುಂಬಾರನಿಗೆ ಮಡಕೆ ಮಾಡುವುದು ಗೊತ್ತುಂಟೋ ಎಂದು ಕೇಳುವುದು? ಯಾವ ಟ್ಯೂನ್ ಬೇಕು ಕೇಳಿ. ಓಹೋ, ಯಾವ ಟ್ಯೂನ್ ಬೇಕಾದ್ರೂ ಕೊಡ್ತೀರಾ? ಓ, ಎಲ್ಲಿ? ನಾನ್ ಕೊಡೋ ಹಾಡ್ಗೆ ಒಂದ್ ಟ್ಯೂನ್ ಹಾಕಿ ನೋಡೋಣ. ಆ? ಇದೇನು ಅಕ್ಷರವೋ ಇಲ್ಲ ಕಾಗೆ ಗೊಬ್ಬಚ್ಚಿ ಕಾಲೋ? ಸರಿ, ನಾನೇ ಓದ್ತೀನಿ. ಹಾ. ಆದ್ರೆ ಇದನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಟ್ಯೂನ್ ಹಾಕಿ. ಓಕೆ. ಆ? ಆ, ನನಗೂ ನಿನಗೂ ಜೋಡಿ. ಇರಿ ಇರಿ, ಸಂದರ್ಭ ಎಂತದು ಅಂತ ಮೊದಲು ಹೇಳಿ. ಆ, ಸಂದರ್ಭ. ಹಾ. ಹಾ, ಈಗ ನೀವ್ ಇಲ್ಲಿದ್ದೀರಾ. ಹೌದೌದು, ನಾನು ಇಲ್ಲೇ ಇರುವುದು. ನಾನ್ ಇಲ್ಲಿದ್ದೀನಿ. ಹೌದು ಹೌದು. ನಮ್ಮಿಬ್ಬರ ಮಧ್ಯ ಲವ್. ಲವ್ವಾ? ಹೌದು. ಓ, ಅಂದರೆ ಒಂದು ಹುಡುಗನಿಗೂ ಹುಡುಗಿಗೂ ಲವ್? ಹುಡುಗಿ ಗಿಡ್ಗಿ ಇಲ್ಲ ರೀ, ಹಾ. ನನ್ಗೂ ನಿಮ್ಗುನೇ ಲವ್. ಇರಲಿ, ಮುಂದೆ ಹೇಳಿ. ಈಗ ನಾವಿಬ್ರು ಲವ್ ಮಾಡ್ತಿದೀವಲ್ಲ, ಹ್ಮ್ ಒಂದಿನ ರಾತ್ರಿ ಹ್ಮ್. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಹ್ಮ್. ನಾನ್ ನಿಮ್ ರೂಮಿಗೆ ಬರ್ತೀನಿ. ಆಗ ನಾವಿಬ್ರು ಸೇರಿ ಹ್ಮ್. ಜಾಲಿಯಾಗಿ ಒಂದ್ ಲವ್ ಸಾಂಗ್ ಹಾಡ್ತೀವಿ. ಆ? ಈಗ್ಲಾದ್ರೂ ನಾನು ಹೇಳೋದು ಅರ್ಥ ಆಯ್ತಾ? ಆಹಾಹಾಹಾಹಾ, ಅರ್ಥವಾಯ್ತು ಅರ್ಥವಾಯ್ತು ಅರ್ಥವಾಯ್ತು. ಲವ್ ಸಾಂಗು, ನೈಟ್ ಎಫೆಕ್ಟ್. ನಾನು ಹಾಕಿದ ಟ್ಯೂನಿಗೆ ಅಣ್ಣವರು ಜಯಪ್ರದ ಆಕ್ಟ್ ಮಾಡಿದರೆ ಫಿಲ್ಮ್ ಭಯಂಕರ ಇಟ್ಟು. ಹಾ ಹೇಳಿ ಹೇಳಿ. ನಾನು ನೀನು ಜೋಡಿ. ಹಾ, ಗುರು, ಹಾ. ಹಂಗಂದ್ರೆ ನಿಮ್ಮಿಬ್ಬರು ಜೋಡಿ ಬೊಂಬಾಟು ಅಂತ. ಹಾ, ಮುಂದೆ ಮುಂದೆ. ನಾನು ನೀನು ಹಾ. ಜೋಡಿ. ಎಂತದದು ಪದೇ ಪದೇ ಅದನ್ನೇ ಹೇಳುವುದು? ಮುಂದೆ ಹೇಳಿ. ಪ್ರೀತ್ಸೋಕ್ ನಿಂಗೇನ್ ಧಾಡಿ. ಆ, ಗುರು, ಹಾ? ಹಂಗಂದ್ರೆ ನೀನ್ ಅವಳನ್ನ ಪ್ರೀತಿಸಕ್ ನಿಂಗೇನ್ ದೊಡ್ಡ ರೋಗ ಅಂತ. ರೋಗ? ನಾನು ನೀನು ಜೋಡಿ. ಪ್ರೀತ್ಸೋಕ್ ನಿಂಗೇನ್ ಧಾಡಿ. ದಾಡಿ. ಮುಂದೆ ಮುಂದೆ. ನನ್ನಿಂದ ನೀ ದೂರಕ್ಕೆ ಓಡಿ ಹಾ. ತರಿಸಿದೆ ಕಣ್ಣೀರಿನ ಕೋಡಿ. ಆ? ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸೋಣ ಅಂತ ಬಂದ್ರೆ ನೀವು ನನ್ನಿಂದ ದೂರ ಓಡ್ತಿದ್ದೀರಿ. ಇದರಿಂದ ನನಗೆ ಬೇಜಾರು ಅಂತ ಅರ್ಥ. ಈಗ್ಲಾದ್ರೂ ಅರ್ಥ ಆಯ್ತಾ? ಅರ್ಥ ಆಯ್ತು ಅರ್ಥ ಆಯ್ತು. ಎಂತದಿದು ಗೋಪಿ ಇದು? ಹ್ಮ್ ನಾನು ನೀನು, ನಾನು ನೀನು, ಓಹ್ ನಾನು ನೀನು ಜೋಡಿ. ಪ್ರೀಸೋಕ್ ನಿಂಗೇನ್ ದಾಡಿ, ನನ್ನಿಂದ ನೀ ದೂರಕ್ಕೆ ಓಡಿ ತರಿಸಿದೆ ಕಣ್ಣೀರ ಕೋಡಿ, ಕಣ್ಣೀರಿನ ಕೋಡಿ, ಕಣ್ಣೀರಿನ ಕೋಡಿ. ನಾನು ನೀನು ಜೋಡಿ. ಪ್ರೀಸೋಕ್ ನಿಂಗೇನ್ ದಾಡಿ, ದಾಡಿ ದಾಡಿ ದಾಡಿ. ಹೇಗುಂಟು? ಚರಣ ಹೇಳಿ ಚಚ್ಚಿ ಬಾರಿಸುವೆ. ಗುರು, ಹಾ. ನೀನ್ ಪ್ಯಾದೆ, ನೀನ್ ಹಾ. ಗುಳ್ಳು, ಹಾ. ಏನು ಅರ್ಥ ಆಗಲ್ಲ. ಅದೇ ಅಲ್ವತ್ತಿಗೆ? ಹೌದು, ನಾನು ಪ್ಯಾದೆ ಹಾ. ಗುಲ್ಡು. ನನಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತ ಹಾಡಿ. ಬಹಳ ಚೆನ್ನಾಗಿದೆ. ನಾನು ಪ್ಯಾದೆ, ನಾನು ಗುಳ್ಳು, ನಾನು ಪ್ಯಾದೆ, ನಾನು ಗುಳ್ಳು. ನನಗೆ ಹೇಳಿದರೆ ಅರ್ಥವಾಗ
ಆ